ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಯಸುತ್ತೇನೆ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಬಜೆಟ್ ಮಾರ್ಚ್ 2025ರ ಜನಸಾಮಾನ್ಯರ ಹಿತವೇ ಪ್ರಥಮ ಆದ್ಯತೆ ಕಾಪಾಡುತ್ತಾ ಎಂಬುದನ್ನು ಚರ್ಚಿಸೋಣ. ಈ 2 ದಿನ ಅಧಿವೇಶನದಲ್ಲಿ ಹಲವಾರು ಮಹತ್ವದ ನಿರ್ಧಾರಗಳು ತೆಗೆದುಕೊಳ್ಳಲಾಗಿದೆ. ಆದರೆ ಈ ಬಜೆಟ್ ಅಧಿವೇಶನ ಜನಸಾಮಾನ್ಯರ ಕಷ್ಟಗಳಿಗೆ ಪರಿಹಾರ ಕೊಟ್ಟಿದೆಯಾ? ರಾಜ್ಯ ಸರ್ಕಾರ ತೆಗೆದುಕೊಂಡ ಕೆಲವು ನಿರ್ಧಾರಗಳನ್ನು ಪ್ರಶ್ನೆಗಳನ್ನು ಹುಟ್ಟಿಸುತ್ತವೆ. ಎಂಎಲ್ಎ ವೇತನ 50% ಹೆಚ್ಚಳ. ಈ ಅಧಿವೇಶನದಲ್ಲಿ ಶಾಸಕರ ಮೂಲ ವೇತನವನ್ನ 50% ಹೆಚ್ಚಿಸಲು ನಿರ್ಧಾರ ಮಾಡಲಾಗಿದೆ. ರಾಜ್ಯದ ಪ್ರಗತಿ ಮತ್ತು ಅಭಿವೃದ್ಧಿಗೆ ಹಣಕಾಸಿನ ಕೊರತೆ ಇದೆ ಎಂದು ಹೇಳುವ ಸರ್ಕಾರ ಈ ಹೆಚ್ಚಳಕ್ಕೆ ಯಾವ ನ್ಯಾಯ? ಜನರ ಹಿತದೃಷ್ಟಿಯಿಂದ ಈ ನಿರ್ಧಾರ ಸರಿಯೇ? ಕಡಿಮೆ ಆದಾಯದ ನಡುವೆಯೂ ಭಾರಿ ಖರ್ಚು, ಕೆಲವು ಕುರ್ಚಿಗಳು ಬಾಡಿಗೆಗೆ. ಕರ್ನಾಟಕ ಸರ್ಕಾರದ ಖರ್ಚು ನೀತಿಯ ಬಗ್ಗೆ ಜನರು ಏನು ಅರ್ಥೈಸಬೇಕು? ರಾಜ್ಯದಲ್ಲಿ ಆದಾಯ ಕಡಿಮೆ ಆಗುತ್ತಿರುವಾಗಲೂ ಕೆಲವು ಕುರ್ಚಿಗಳನ್ನು ಬಾಡಿಗೆ ತಂದಿರುವ ನಿರ್ಧಾರ ಎಷ್ಟು ಪ್ರಾಮಾಣಿಕ? ಜನಸೇವೆಗೆ ಹಣ ಇಲ್ಲ, ಆದರೆ ಸುಖ ಸೌಕರ್ಯಗಳಿಗೆ ಸರ್ಕಾರ ಲವಲವಿಕೆ ಅಲ್ಲವೇ? ಸರ್ಕಾರಕ್ಕೆ ಬಾಕಿ ಇರುವ ಪಾವತಿಗಳು ಮತ್ತು ವೇತನ ಸಮಸ್ಯೆ. ಹಿಂದಿ ಇಲ್ಲೊಬ್ಬರು ಕಟ್ಟಿದ ಕಾಂಟ್ರಾಕ್ಟರ್ಗಳಿಗೆ ವಿವಿಧ ಇಲಾಖೆ ಉದ್ಯೋಗಿಗಳು ತಮ್ಮ ಸಂಬಳಕ್ಕಾಗಿ ನಿರೀಕ್ಷಿಸುತ್ತಿದ್ದಾರೆ. ಸರ್ಕಾರಿ ಬಿಲ್ಲುಗಳ ಪಾವತಿ ಆಗಿಲ್ಲ ಎಂಬ ಮಾಹಿತಿ ಕೂಡ ಇದೆ. ಆದರೆ ಶಾಸಕರ ವೇತನ ಮಾತ್ರ ತಕ್ಷಣ ಹೆಚ್ಚಳ. ಇದು ನ್ಯಾಯಯುತವಾಗುತ್ತದೆಯೇ? ಕೆಎಸ್ಆರ್ಟಿಸಿ ಸಾರ್ವಜನಿಕ ಸೇವೆ ಅಲ್ಲವೇ? ಕೆಎಸ್ಆರ್ಟಿಸಿ ಒಂದು ಸಾರ್ವಜನಿಕ ಉಪಯೋಗ ಸೇವೆಯಾಗಿದ್ದು ಸಾವಿರಾರು ಜನರ ಪ್ರತಿದಿನ ಜೀವನಕ್ಕೆ ಅವಲಂಬಿತವಾಗಿದೆ. ಆದರೆ ಕೆಎಸ್ಆರ್ಟಿಸಿ ಸಿಬ್ಬಂದಿಗೆ ಸರಿಯಾದ ವೇತನವಿಲ್ಲ, ಹಿಂಬಾಕಿಗೂ ಪರಿಹಾರವಿಲ್ಲ. ಬಜೆಟ್ನಲ್ಲಿ ಈ ಸಂಸ್ಥೆಗೆ ಏನಾದರೂ ಅನುದಾನ ನೀಡುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ನಿನ್ನೆ ಹುಬ್ಬಳ್ಳಿಯಲ್ಲಿ ಒಕ್ಕೂಟದ ಅಧ್ಯಕ್ಷರು ವೇತನ ಹೆಚ್ಚಳ ಮತ್ತು ಇತರ ಬೇಡಿಕೆಗಳಿಗೆ ಒತ್ತಾಯಿಸಿದ್ದಾರೆ. ನಾವು ಕೇಳಬೇಕಾದ ಪ್ರಶ್ನೆಗಳು ಬರುತ್ತವೆ. ಶಾಸಕರ ವೇತನ ಹೆಚ್ಚಳ ಜನಸಾಮಾನ್ಯರಿಗೆ ಲಾಭವೇನು? ತುರ್ತು ಬಾಕಿ ಪಾವತಿಗಳೇ ಮೊದಲ ಆದ್ಯತೆ ಅಲ್ಲವೇ? ಸರ್ಕಾರಿ ಉದ್ಯೋಗಗಳ ಸಮಸ್ಯೆಗೆ ಸರಿಯಾದ ಪರಿಹಾರ ಇದೆಯೇ? ಸಾರಿಗೆ ನೌಕರರ ವೇತನ ಸಮಸ್ಯೆಗೆ ಸರ್ಕಾರ ಎಷ್ಟು ಸ್ಪಂದಿಸುತ್ತದೆ? ನನ್ನ ಚಾನಲ್ ಲೈಕ್ ಮತ್ತು ಶೇರ್ ಮಾಡ್ರಿ. ಸ್ನೇಹಿತರೆ, ಭಾರತೀಯ ಷೇರು ಮಾರುಕಟ್ಟೆಯ ಇತ್ತೀಚಿನ ಕುಸಿತ ಪ್ರಾರಂಭವಾಗಿ ಷೇರು ಮಾರುಕಟ್ಟೆ ನಿರಂತರ ಕುಸಿತವನ್ನು ಅನುಭವಿಸುತ್ತದೆ. ಕೇಂದ್ರ ಸರ್ಕಾರದಿಂದ ಯಾವುದೇ ಪರಿಣಾಮಕಾರಿ ಕ್ರಮಗಳಿಲ್ಲದೆ ಈ ಪರಿಸ್ಥಿತಿ ವ್ಯಾಪಾರಿಗಳು, ಹೂಡಿಕೆದಾರರು ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ? 3 ತಿಂಗಳ ಷೇರು ಮಾರುಕಟ್ಟೆ ಕುಸಿತ ಕಂಡ ಕಳೆದ 3 ತಿಂಗಳಲ್ಲಿ ಭಾರತೀಯ ಷೇರು ಮಾರುಕಟ್ಟೆ ನಿರಂತರ ಕುಸಿತ ಕಂಡಿದೆ. ಪ್ರಮುಖ ಸೂಚ್ಯಂಕಗಳು ಉದಾಹರಣೆಗೆ ಸೆನ್ಸೆಕ್ಸ್, ನಿಫ್ಟಿ ಬಹಳಷ್ಟು ಪರಿಮಾಣ ಕುಸಿತ ಕಂಡಿದೆ. ದಿನಾಂಕ 4/3/2025ರಂದು ನಿಫ್ಟಿ 22,050ಕ್ಕೆ ನಿಂತಿತ್ತು. ಬ್ಯಾಂಕ್ ನಿಫ್ಟಿ 48,225ಕ್ಕೆ ನಿಂತಿದೆ. ಸೆನ್ಸೆಕ್ಸ್ 72,895ಕ್ಕೆ ನಿಂತಿದೆ. ಈ ಕುಸಿತದ ಹಿಂದಿನ ಕಾರಣಗಳಲ್ಲಿ ಜಾಗತಿಕ ಆರ್ಥಿಕ ಅನಿಶ್ಚಿತತೆ, ದೇಶೀಯ ಆರ್ಥಿಕ ಬೆಳವಣಿಗೆಗಳ ಕುಸಿತ ಮತ್ತು ಸರ್ಕಾರದ ನಿರ್ಲಕ್ಷ್ಯ ಪ್ರಮುಖವಾಗಿದೆ. ಈ ಕುಸಿತವು ವ್ಯಾಪಾರಿಗಳು ಮತ್ತು ಹೂಡಿಕೆದಾರರ ಮೇಲೆ ಗಂಭೀರ ಪರಿಣಾಮಗಳನ್ನು ಬೀರಿದೆ. ಅಲ್ಪಾವಧಿ ವ್ಯಾಪಾರಿಗಳು ಭಾರಿ ನಷ್ಟವನ್ನು ಅನುಭವಿಸುತ್ತಿದ್ದಾರೆ. ಹೂಡಿಕೆದಾರರು ತಮ್ಮ ಹೂಡಿಕೆಗಳ ಮೌಲ್ಯ ಕುಸಿತದಿಂದ ಆತಂಕಗೊಂಡಿದ್ದಾರೆ. ಹೊರಗಿನ ಹೂಡಿಕೆದಾರರು ತಮ್ಮ ಬಂಡವಾಳವನ್ನು ತೆಗೆಯುತ್ತಿದ್ದಾರೆ. ಆರ್ಥಿಕ ಭದ್ರತೆ ಇಲ್ಲದೆ ಅವರು ಹೆದರುತ್ತಿದ್ದಾರೆ. ನಿವೃತ್ತಿ ಯೋಜನೆಗಳು, ಮಕ್ಕಳ ಶಿಕ್ಷಣ ನಿಧಿಗಳು ಮತ್ತು ಇತರ ಆರ್ಥಿಕ ಯೋಜನೆಗಳು ಈ ಕುಸಿತದಿಂದ ಪ್ರಭಾವಿತವಾಗಿವೆ. ನನ್ನ ಚಾನಲ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ. ಈ ನಿರ್ಧಾರಗಳು ಸರಿಯೇ? ಜನರ ಹಿತದೃಷ್ಟಿಯಲ್ಲಿ ಈ ಬಜೆಟ್ ಎಷ್ಟು ಪ್ರಾಮಾಣಿಕ?
ಕೇಂದ್ರ ಸರ್ಕಾರವು ಷೇರು ಮಾರುಕಟ್ಟೆ ಮಹತ್ವದ ನಿರ್ಧಾರ ತೆಗೆದುಕೊಳ್ಳಬೇಕು. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿರಿ. ಇಂಥ ಮಹತ್ವದ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಧನ್ಯವಾದಗಳು. ನನ್ನ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗೆ ನಿಮ್ಮೊಂದಿಗೆ ಬರುತ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.